ಅಮ್ಮ, ನಿನಗೇನೂ ಆಗಿಲ್ಲಲ್ಲ? ನಿನಗೇನಾದರೂ ಆದರೆ ನನಗಂತೂ ತಡ್ಕೊಳಕ್ಕಾಗೋದಿಲ್ಲ. ಅಲ್ಲ, ನಮಗೆ ಯಾಕೆ ಹಿಂಗಾಗತೈತಿ? ಅವ್ನು ಯಾಕೆ ನಮ್ಮನ್ನ ಇಷ್ಟು ಕಾಡಕತ್ತಾನೋ? ನಾವು ಅವ್ನಿಗೆ ಯಾಕೆ ಏನು ಮಾಡಿದೋ ಅಂತ ನಮ್ಗೆ ಈ ರೀತಿ ಚಿತ್ರಹಿಂಸೆ ಕೊಡತ್ತಾನೋ ನಮಗೆ ಗೊತ್ತಿಲ್ಲ. ಆದರೆ ಅವ್ನು ಹೇಳಿದ, ಯಾರನ್ನೂ ಬಿಡೋದಿಲ್ಲ, ಎಲ್ಲರನ್ನೂ ಕೊಲ್ತಾನಂತ ಹೇಳ್ದ. ನನಗೆ ಭಯ ಆಗತೈತಿ. ಅತ್ತೆ, ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಾವು ಯಾವಾಗಾದರೂ ಮದುವೆ ಆಗೋದು ನಿಜ ಅಲ್ಲ. ಇವತ್ತು ನಾನು ಮಧುಕೋಳಿಗೆ ತಾಳಿ ಕಟ್ಟಬೇಕು ಅಂತ ಅಂದ್ಕೊಂಡಿನಿ. ಇದಕ್ಕೆ ನೀವೇನಂತೀರಿ? ಇದರಿಂದ ಅವನಿಂದನೂ ಎಲ್ರಿಗೂ ಮುಕ್ತಿ ಸಿಕ್ಕಂಗಾಗುತ್ತೆ. ಇಲ್ಲಾಂದರೆ ಇದೇ ರೀತಿ ಅವನು ನಮ್ಗೆ ತೊಂದರೆ ಕೊಡ್ತಾನೆ ಇರ್ತಾನೆ, ಹಂಗೆ ಮಧುನ ಕಾಡ್ತಾನೆ ಇರ್ತಾನೆ, ಮತ್ತು ಅವನು ಏನು ಮಾಡೋಕ್ಕೂ ಹೇಸೋದಿಲ್ಲ ಅಂತ ಅನಿಸತಿ. ಅದಕ್ಕಾಗಿ ನಾನು ಈ ನಿರ್ಧಾರ ಮಾಡಿದ್ದಾನೆ. ಅಕಸ್ಮಾತ್ ನಾನು ಮಧುಕೋಳಿಗೆ ತಾಳಿ ಕಟ್ಟಿದ್ರೆ ಅವನು ಏನಂತ ತೊಂದರೆ ಕೊಡ್ತಾನೋ? ಈಗಿನ ಮದುವೆ ಆಗ್ಬೇಕಂತ ಅವನು ನಿಂತಿರ್ಬೇಕಾದ್ರೆ ಈಗ ನಾನು ತಾಳಿ ಕಟ್ಟಿದ ಮೇಲೆ ಅವನು ಏನು ಮಾಡೋಕ್ಕೂ ಆಗಂಗಿಲ್ಲ. ಅದಕ್ಕೆ ನೀವೇನು ಅಂದ್ಕೊಳ್ಳಲ್ಲ ಅಂದ್ರೆ ಮಾವ ಬಂದ ತಕ್ಷಣ ನಾನು ಮಧು ಕೂತ್ಕೆಗೆ ತಾಳಿ ಕಟ್ಬಿಡ್ತೀನಿ. ಇವತ್ತು ಒಳ್ಳೆ ದಿನನ ಇದೆ, ಆದ್ರೆ ಅವನು ಬಂದಿರೋದು ಇದು ಕೆಟ್ಟ ಗಳಿಕೆ ಆಗೈತಿ. ನಾಳೆವರೆಗೂ ಕಾಯೋಕ್ಕಾಗಲ್ಲ. ರಾತ್ರಿ ಮತ್ತೆ ಏನು ಬೇಕಾದರೂ ಆಗ್ಬೋದು. ಅದಕ್ಕಾಗಿ ನಮ್ಮ ಅಪ್ಪ ಅಮ್ಮಂಗೆ ನಾನು ಹೇಳ್ಕೊತೀನಿ. ಅಪ್ಪ ಅಂತೂ ಮದುವೆಗೆ ಒಪ್ಕೊಂಡಿದ್ದಾರೆ. ನೀವೇನೋ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಮಧುನ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ. ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಅವಳನ್ನ ನನಗೆ ಧಾರಾಳವಾಗಿ ಮದುವೆ ಮಾಡಿಕೊಡ್ಬೋದು. ಅಕಸ್ಮಾತ್ ನಿಮಗೂ ಅವಳಿಗೂ ಏನೂ ಆಗದಿರೋ ರೀತಿ ನಾನು ನೋಡ್ಕೋತೀನಿ. ಅದೇನಾದರೂ ನನಗಾಗಲಿಲ್ಲ ಅಂದ್ರೆ ನಾನು ಬದುಕಿದ್ದು ಸತ್ತಂಗೆ ಆಗ್ಬಿಡ್ತೈತಿ. ಅದಕ್ಕೆ ನಾನು ಮಧುನ ತುಂಬ ಇಷ್ಟಪಡಕತ್ತೀನಿ. ತುಂಬ ದಿನದಿಂದ ಇಷ್ಟಪಡ್ತಾ ಇದ್ದೀನಿ. ಆ ದೇವರು ನಮ್ಮನ್ನಿಬ್ಬರನ್ನ ಒಂದಾಗುವಂಗೆ ಮಾಡಿದ್ದಾನೆ. ಇವಾಗ ಇದಕ್ಕೆ ನಿಮಗೆ ಒಪ್ಪಿಗೆ ಬೇಕು. ನೀವು ಏನಾದರೂ ಒಪ್ಪಿಗೆ ಕೊಟ್ರೆ ಯಾವತ್ತೋ ಆಗುತ್ತೆ ಇರೋ ಮದುವೆನ ಇವತ್ತೇ ಇಲ್ಲೇ ನಿಮ್ಮ ಕಣ್ಣು ಮುಂದೆ ಆಗುತ್ತೆ. ಏನು ಮಾಡ್ತೀರತ್ತೆ? ನೀವು ಹೇಗೆ ಹೇಳ್ತೀರೋ ಹಾಗೆ. ಅಲ್ಲಪ್ಪ, ಈಗ ಅಂದ್ರೆ ಮನಸ್ಸಿನಾಗ 108 ನೋವುಗಳು, ಏನೇನೋ ಆಲೋಚನೆಗಳು ಓಡಾಡಕತ್ತಾವ. ಅಂತಾದ್ರಾಗ ಈಗ ಮದುವೆ ಅಂತಂದ್ರೆ ಅದು ನಿಮ್ಮ ಅಪ್ಪ ಅಮ್ಮ ಇಲ್ಲ. ನೀನು ಮದುವೆಯಾಗಿ ಕರ್ಕೊಂಡು ಹೋದ್ಮೇಲೆ ಅವ್ರು ಏನಾರ ಮತ್ತೆ ನನ್ನ ಮಗಳಿಗೆ ಕಿರಿಕಿರಿ ಮಾಡ್ರೆ ಏನು ಮಾಡೋದಪ್ಪ? ಹಾಗೆಲ್ಲ ಏನಾಗಕ್ಕ ನಾನು ಬಿಡಲ್ಲ. ಅಪ್ಪ ಒಪ್ಕೊಂಡಿದ್ದಾರೆ, ನಾಳೆ ಅವರೇ ಬರಬೇಕು ಅಂತ ಅಂದ್ಕೊಂಡ್ರು. ಆದರೆ ಈ ರೀತಿ ಈಗ ಪರಿಸ್ಥಿತಿ ಐತೆ ಅಂದಮೇಲೆ ನನಗೆ ಯಾಕೋ ಇದನ್ನು ಇಲ್ಲೇ ನಿಮ್ಮನ್ನಷ್ಟೇ ಎಲ್ಲ ಬಿಟ್ಟು ಹೋಗೋದಕ್ಕೆ ನನಗೆ ಮನಸ್ಸು ಆಗತ್ತಿಲ್ಲ. ಅದರಲ್ಲೂ ಮೊದಲನೇ ನನಗೆ ಮತ್ತೆ ಆ ರಾಕ್ಷಸರ ಕೈಯಲ್ಲಿ ಕೊಡೋಕೆ ನನ್ನ ಮನಸ್ಸು ಹೋಗ್ತಾ ಇಲ್ಲ. ನನ್ನ ಮಧು, ನಾನು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅವಳನ್ನ ತುಂಬ ಪ್ರೀತಿ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ನೀವು ಒಪ್ಪಿಗೆ ಕೊಟ್ರೆ ನಾನು ಇವಾಗಲೇ ಇಲ್ಲೇ ಅವಳ ಕೊಳ್ಳಿಗೆ ತಾಳಿ ಕಟ್ಟಿ ನನ್ನ ಹೆಂಡತಿಯಾಗಿ ಮಾಡ್ಕೋತೀನಿ. ಪ್ಲೀಸ್ ಆಂಟಿ, ನಿಮ್ಮ ಕೈ ಮುಗಿತೀನಿ. ಇದಕ್ಕೆ ಮಾತ್ರ ಇಲ್ಲ ಅನ್ಬೇಡಿ. ಇಲ್ಲ ಅಂದ್ರೆ ಅವನು ಇದೇ ರೀತಿ ಇನ್ನೂ ಯಾವ್ಯಾವ ವೇಷದಲ್ಲಿ ಬರ್ತಾನೋ ಅಂತ ಗೊತ್ತಾಗ್ತಾ ಇಲ್ಲ. ನೀನು ಹೇಳೋದು ಕರೆನ ಐತಿ, ಆದರೆ ಇದಕ್ಕೆಲ್ಲ ಇವರಪ್ಪ ಒಪ್ಪಬೇಕಲ್ಲ. ಇಲ್ಲೇ ನಿಂತುಬಿಟ್ಟಿನ ಮೇಲೆ ಮದುವೆ ಅಂತಂದ್ರೆ ಮಂದಿಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಾವು ಮದುವೆ ಮಾಡಿದ್ರೆ ಅಯ್ಯೋ ತುಡುಗಿಲೆ ಮದುವೆ ಮಾಡಿದಾಳು, ಏನೋ ಮಾಡಿದ್ರೇನೋ ಅಂತ ಅನ್ನೋ ಹಂಗೆ ಆಗಂಗಿಲ್ಲ. ಇಲ್ಲ ಆಂಟಿ, ಇವಾಗ ತಾಳಿ ಕಟ್ಟಿ ನಾನು ಮದುವೆ ಆಗ್ತೀನಿ. ಆಮೇಲೆ ರಿಸೆಪ್ಷನ್ ಅಂತ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋಣ, ಮದುವೆ ಥರನೇ ಮಾಡೋಣ. ಪ್ಲೀಸ್ ಅತ್ತೆ, ಈಗಿಲ್ಲ ಅನ್ಬೇಡಿ. ಇಲ್ಲ ಅಂದ್ರೆ ನಾನು ಮತ್ತಿಲ್ಲಿ ನನಗೆ ಮದುವೆ ಕಳ್ಕೊತೀನಿ ಅಂತ ಫೀಲ್ ಆಗ್ತಾ ಇದೆ. ಅದಕ್ಕೆ ಪ್ಲೀಸ್ ಹೇಗಾದರೂ ಮಾಡಿ ನಮ್ಮ ಮದುವೆಗೆ ಒಪ್ಪಿಗೆ ಕೊಡಿ. ಸರಿ, ಇವರಪ್ಪ ಬರಲಿ. ಇವರಪ್ಪ ಬಂದಮೇಲೆ ಸ್ವಲ್ಪ ಹೊತ್ತು ಮಾತಾಡಿ ಯೋಚನೆ ಮಾಡಿ ಏನು ಮಾಡಬೇಕು ಅಂತ ನಿರ್ಧಾರ ಮಾಡೋಣ. ಅಲ್ಲಿವರೆಗೂ ಕುಂದ್ರಿ. ಸರಿ ಆಂಟಿ, ನೀವು ಹೇಳಿದಾಗೆ ಆಗಲಿ. ಅಯ್ಯೋ, ಇಲ್ಲೇ ಕುಂದ್ರಂದ್ರೆ ಮತ್ತೆಲ್ಲ ಹೊಂಟಪ್ಪ? ಯಾಕೆ ಮನ್ಸಿಗೆ ನೋವು ಆತಾನ ನಾನು ಹೇಳಿದ್ಕೆ? ಅಯ್ಯೋ ಹಾಗೇನಿಲ್ಲ. ಸ್ವಲ್ಪ ಅಕಸ್ಮಾತ್ ಅಂಕಲ್ ಹ್ಞೂ ಅಂದ್ರೆ ತಾಳಿ ಬೇಕಲ್ವಾ, ತಾಳಿ ತೊಗೊಂಡು ಬರೋದಕ್ಕಂತ ಹೋಗ್ತಾ ಇದ್ದೆ. ಅಯ್ಯೋ ಬೇಡ, ನಮ್ಮ ಮನ್ಯಾಗ ನಾವು ಆಗ್ಲೇಕಿಗೆ ತಾಳಿ ಮಾಡಿಸಿಟ್ಟೇವಿ ಮದುವೆಗೆ ಅಂತ ಹೇಳಿ, ಅದನ್ನ ಕಟ್ಟುವಂತೆ. ನೀನು ಹೋಗಿ ತೊಗೊಂಡು ಬರೋದು ಲೇಟು ಆಗ್ತದೆ. ಅದಕ್ಕೆ ಯಾಕೆ ಮತ್ತೆ ಹೋಗಿ ಬರೋರಾಗ ಏನಾಗ್ತದೆ ಅನ್ನೋ ಒಂದು ಭಯ ಬೇರೆ. ಬೇಡ, ನೀನು ಇಲ್ಲೇ ಕುಂದ್ರು. ಈಗ ನಿಮ್ಮ ಮಾವ ಬರ್ತಾನೆ, ಬಂದಮೇಲೆ ಅವ್ರೇನಾದರೂ ಹ್ಞೂ ಅಂದ್ರೆ ಆಗ ಮಾಡಿಸಿರೋ ತಾಳಿ ನಾನು ನಿನ್ಗೆ ಕೊಡ್ತೀನಿ, ನೀನೇ ಕಟ್ಬಿಡು. ಹೌದಾ? ಸರಿ ಆಂಟಿ, ಹಾಗೆ ಆಗಲಿ. ಮಧು ಬಾಮ್ಮ ಇಲ್ಲಿ. ಯಾಕೆ ಮಗಳ, ಯಾಕೆ ಇಷ್ಟು ಸಪ್ಪಗದಿ? ಏನಾಯ್ತು? ಅವ್ ಬಂದು ಹೋಗಿದ್ಕೆ ಅವ್ ಚಾಕೋ ನನಗೆ ಚುಸ್ತಾನಂತೇಳಿ ಇನ್ನೂ ನಿನ್ಗೆ ಅದ ಅಂಜಿಕೆ ಆಗದೇನ? ಹೌದು ಬೇ, ಎಲ್ಲೇ ನನ್ನಿಂದಾಗೆ ನಿನ್ನ ಪ್ರಾಣಕ್ಕೆ ಅಪಾಯ ಆಯ್ತು ಅನ್ನೋ ಹಂಗಾಗೈತೆ ನನಗೆ. ನಾನು ಬರೋದು ಸ್ವಲ್ಪ ತಡ ಆಗಿದ್ರು ಅವನಿನ ಹೊಟ್ಟೆಗೆ ಚಾಕೋ ಚುಚ್ಚಿಬಿಡ್ತಿದ್ದ. ನೀನು ಅವಂಗ ಉಣ್ಣಾಕ ಊಟ ಕೊಡಾಕತ್ತಿದ್ದಿ, ಆದ್ರೆ ಅವನು ನಿನ್ನ ಹೊಟ್ಟೆಗೆ ಚಾಕೋ ಚುಚ್ಚತ್ತಿದ್ದಲ್ಬೇ. ಅದನ್ನು ನೋಡಿ ನನಗೆ ಎಷ್ಟು ಭಯ ಆಯ್ತು ಗೊತ್ತು. ಹೋಗ್ಬೇಕಾದ್ರೆ ಹೇಳಿ ಹೋಗ್ಯಾನ, ನಾನು ಯಾರನ್ನೂ ಸುಮ್ಮನೆ ಬಿಡಂಗಿಲ್ಲ ಅಂತೇಳಿ. ಅದಕ್ಕೆ ನನಗೆ ಭಯ ಆಗತ್ತೈತಿ. ಅದಕ್ಕೆ ಅವ್ರು ನನಗೆ ತಾಳಿ ಕಟ್ತಾನಂದ್ರು, ನಾನು ಸುಮ್ಮನೆ ಆಗ್ಬಿಟ್ಟು ಏನು ಅನ್ನೋಕ್ಕೆ ಹೋಗಲಿಲ್ಲ. ಏನು ಮಾಡೋದು ಹೇಳು? ಯಾಕಂದ್ರೆ ಇವರಾದ್ರೂ ನಮ್ಮ ಜೊತೆಗೆ ಇರ್ತಾರನ್ನೋ ಒಂದು ಧೈರ್ಯ ಐತಿ. ಇವರು ಇಲ್ಲಾಂದ್ರೆ ನಾವು
ಅವ್ನು ಹೇಳಿದಂಗೆ ಅವ್ರು ಕೇಳ್ಕೊಂತ ಅವ್ರ ಮನೆ ಹಾಳಾಗೆ ಬಿತ್ತಿರ್ಬೇಕಾಗ್ತತಿ ಅದು ಕರೆ ಐತಿ. ಅದಕ್ಕೆ ನಿಮ್ಮಪ್ಪ ಬರಲಿ, ನಿಮ್ಮಪ್ಪ ಬಂದಮೇಲೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಯೋಚನೆ ಮಾಡೋಣ, ಸರಿನಾ? ಸರಿ ಬೇವ, ಹಂಗಾಗಲಿ. ಡಾಕ್ಟ್ರ, ಅಯ್ಯೋ ತಲೆನ ಎಂಥ ಪರಿ ಹೊಡೆದು ಬಿಟ್ಟಾಳ ಹಾಳಾದಾಕಿ. ಆಕೆ ಮಾತ್ರ ನಾ ಸುಮ್ಮನೆ ಬಿಡಂಗಿಲ್ಲ. ಡಾಕ್ಟ್ರ. ಅಯ್ಯೋ ವೀರು ಅವ್ರ, ನೀವು ಏನಾಯ್ತು? ಯಾಕೆ ತಲೆ ಹಿಡ್ಕೊಂಡು ಬಂದ್ರಿ? ತಲೆಗೇನು ಆತನ? ಅಯ್ಯೋ ಬರಾಕತ್ತಿದ್ನಿ, ಯಾವುದೋ ಒಂದು ಹಾಳಾದ ಹೆಣ್ಣ ಗಿಡಕ್ಕೆ ಕಲ್ಲು ಹೋಗಿ ನನ್ನ ತಲೆಗೆ ಹೋಗಿದ್ ಬಿಟ್ಟಾಳ. ತಲೆಗೆ ಭಾಳ ಪೆಟ್ಟ ರಕ್ತ ಬರಾಕತ್ತದ. ಒಂದು ಸ್ವಲ್ಪ ಏನಾಗೈತೆ ಅಂತ ನೋಡ್ರಿ ಡಾಕ್ಟ್ರ. ಅಯ್ಯೋ ಹೌದನ? ಇಲ್ಲಿ ಕೂತ್ಕೊರಿ, ನಾನು ನೋಡ್ತೇನೆ ಏನಾಗೈತೆ ಅಂತೇಳಿ. ತಲೆಗೆ ಭಾಳ ಪೆಟ್ಟಾಗೈತಿ, ಅದಕ್ಕೆ ಡ್ರೆಸ್ಸಿಂಗ್ ಮಾಡಿ ಬ್ಯಾಂಡೇಜ್ ಹಾಕ್ಯಾನ. ಅದನ್ನು ತೆಗಿಬೇಡ್ರಿ, 2 ದಿನ ತಲೆ ಮೇಲದು ಸ್ನಾನ ಮಾಡಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಜನ ಇದಾಗಲಿ. ಅಲ್ಲ, ಯಾರು ಇಂಥ ಪರಿ ಹೊಡೆದಾರಲ್ಲ? ಹೊಡೆದಂಗೆ ಕಾಣಕತ್ತೈತಿ ಇದು. ನೀವು ಕಾಲು ಬಿದ್ದದಂತರಿ ಯಾರಾದರೂ ಹೊಡೆದ್ರೇನು ನಿಮ್ಮನ್ನ? ಅಲ್ಲ ಡಾಕ್ಟ್ರ, ನನ್ನ ಹೊಡಿಯೋಟ ಧೈರ್ಯ ಯಾರಿಗೈತಿ? ಅದ ಹೇಳಿದ್ನಲ್ಲ, ಯಾರ ಮಾವಿನಕಾಯಿ ಹರಿಯಾಕತ್ತಿದ್ರೆ ಅಂತ ಚೀರಿನಿ, ಅದ್ರ ಮ್ಯಾಗ ಬೀಳು ಕಲ್ಲು ನನ್ನ ತಲೆ ಮ್ಯಾಗ ಬಿತ್ತು. ಅಯ್ಯೋ ತಲೆ ಹೋಗೈತಿ. ಗುಳಿಗೆ ಇಂಜೆಕ್ಷನ್ ಏನಾರ ಇದ್ರೆ ಕೊಡ್ರಿ. ತಲೆ ಭಾಳ ನುಸಾಕತ್ತದ ಡಾಕ್ಟ್ರ, ತಲೆ ಭಾಳ ನುಸಾಕತ್ತದ. ಗುಳಿಗೆ ಕೊಡ್ತೇನೋ, ಅದನ್ನು ತೊಗೋರಿ. ಟೈಮ್ ಸರಿಯಾಗಿ ಕಡಿಮೆ ಆಗ್ತತಿ. ಈಗ ಡ್ರೆಸ್ಸಿಂಗ್ ಮಾಡೇನೋ, ಮತ್ತೆ ನಾಳೆ ಒಂದ್ಸರಿ ಬಂದು ಅದನ್ನು ಚೇಂಜ್ ಮಾಡಿಸ್ಕೊಂಡು ಹೋಗ್ರಿ. ಹಾಂ, ಇಲ್ಲ ನಾನೇ ಆ ಕಡೆ ಹೋಗುವಾಗ ಬೇಕಿದ್ರೆ ಬಂದು ಕಾಸ ಮಾಡಿ ಹೋಗ್ತೇನೆ ತೊಗೋರಿ. ಸರಿ ಡಾಕ್ಟ್ರ, ಪುಣ್ಯ ಹತ್ತಲಿ ನಿಮಗೆ. ಎಷ್ಟು ಆಯ್ತು? 200 ರೂಪಾಯಿ ಆತ್ರಿ. ಸರಿ ಆತ್ರಿ. ನಾಳೆ ಮನೆ ಕಡೆ ಬರ್ತಾರಲ್ಲ, ಅವಾಗ ಬಂದಾಗ ಕೊಡ್ತಾನೆ. ಪರ್ಸ್ ತಂದಿಲ್ಲ, ನಾನು ಹೊಲ್ದಾಗ ನೋಡಕ್ಕಂತ ಹೋಗಿದ್ನ್ಯಾ, ಪರ್ಸದು ಎಲ್ಲ ಮನೆಯಾಗಿತ್ತು, ಮರೆತು ಬಂದನು. ಮನೆಗೆ ಬರ್ತಾರಲ್ಲ, 2 ಸೇರಿಸಿ ಒಮ್ಮೆ ಕೊಡ್ತೇನೆ ತೊಗೋರಿ. ನಾನೇನು ಬರಲೆ? ಹಾಂ ಆಯ್ತು ರೀ, ಹೋಗಿ ಬರ್ರಿ. ಹೌದೇನೋ ಅಂದರೆ ಅದು ಏನೋ ಕೇಳಿ ಬನ್ನಿ, ನೀವು ಏನೋ 2 ಮದುವೆ ಆಗ್ಯಾರಂತ, ಹೌದೇನು? ಯಾರು ಹೇಳಿದ್ ನಿಮಗೆ ನಾನು 2 ಮದುವೆ ಆಗಿದ್ದೇನೆ ಅಂತೇಳಿ? ಅಯ್ಯೋ, ಯಾರೋ ನಿಮಗೆ ಸುಳ್ಳು ಸುದ್ದಿ ಹೇಳಿರ್ಬೇಕು. ನಾನು ಆಗಿರೋದು ನಮ್ಮ ಸೋದರ ಮಾವನ ಮಗಳನ್ನ, ಅಂದ್ರೆ ನಮ್ಮ ಅವ್ವ ನನ್ನ ಮಗಳನ್ನ ಒಬ್ಬಾಕಿನ ಮದುವೆ ಆಗಿರೋದು ಖುಷಿ ಅಂತೇಳಿ. ಆಕಿನ ಬಿಟ್ಟರೆ ನಾನು 2 ಮದುವೆ ಆಗಿಲ್ಲಲ್ಲ. ನಿಮ್ಗೆ ಯಾರು ಹೇಳಿದ್ರು ನಾನು 2 ಮದುವೆ ಆಗ್ಯಾನ ಅಂತೇಳಿ? ಇಲ್ಲ, ಊರಾಗ ಯಾರೋ ಅಂದಂಗೆ ಆತು, ಅದಕ್ಕೆ ಕನ್ಫರ್ಮ್ ಮಾಡ್ಕೊಂಡ್ರೆ ಆತಂತ ಕೇಳಿನಷ್ಟ. ಆತು ತಗೋರಿ. ಅಲ್ಲ, ಅದಕ್ಕೆ ಅನ್ಕೊಂಡು ನಾನು ನೋಡಿದಾಗ, ನಾನು ಮನೆ ಬಂದಾಗೂ ಅವರೊಬ್ಬರೇ ಇದ್ದರು. ಯಾರು ಹಿಂಗೆಲ್ಲ ಸುದ್ದಿ ಹಬ್ಸತ್ತಾರಂತ ಅನ್ಕೊನಿ. ಭಾಳ ತೊಂದರೆ ಕೊಡ್ತಿದ್ರಂತ, ಮನೆ ಕೆಲಸ ಮಾಡೋಕೆನ ಇಟ್ಕೊಂಡಿದ್ರಂತ, ಹಂಗೆ ಹಿಂಗೆ ಭಾಳ ಹಬ್ಬಿದಾರ್ರಿ. ಏನೇನೋ ಕೆಟ್ಟ ಹೆಸರು ನನ್ನ ಕಿವಿಗೆ ಅಷ್ಟೇ ಬಿದ್ದತಿ, ಏನೋ ಎಲ್ಲ ಊರ ಕಿವಿಗೆ ಎಲ್ಲ ಬಿದ್ದತೆ ಏನೋ, ಆದ್ರೆ ನನ್ನ ಕಿವಿಗೆ ಬಿದ್ದಿದ್ದಂತ ಕರೆ ಐತಿ. ನಿಮ್ಮ ಮುಂದೆ ಹೇಳಿದವ್ರು ಅವ್ರು ಯಾರಂತ ಹೇಳ್ರಿ ನನಗೆ. ಅವ್ರಿಗೆ ಚಂದಾಗ ಪಾಠ ಕಲಿಸ್ತಾರೆ. ನಾನು ಅವ್ರು ಯಾರಿಂತ ನನಗೆ ಗೊತ್ತಿಲ್ಲ ರೀ. ನಾನು ಬರಬೇಕಾದ್ರೆ ಮಾತಾಡಕತ್ತಿದ್ರಲ್ಲ, ಹಂಗೆ ಕಿವಿ ಮೇಲೆ ಬಿತ್ತು. ಅವ್ರು ಯಾರಂತ ಏನಾರ ಅವ್ರು ನೋಡಿದ್ನಿ ಅಂದ್ರೆ ನಾನು ನಿಮಗೆ ಹೇಳಿ ಬಿಡ್ತಿದ್ನಿ, ಪಕ್ಕ ಹೇಳ್ದಿರ್ತದೇನ. ಇಷ್ಟೆಲ್ಲ ಹೇಳಿದನಂತ ಅದನ್ನು ಹೇಳ್ದಿರ್ತಿದ್ನೇನ? ಹಾಂ, ಹೇಳ್ತಿದ್ನಿ. ಆದರೆ ಇನ್ನು ಆರೋಗ್ಯವಾಗಿರಿ, ಹುಷಾರಾಗಿರಿ. ಈಗ ನೋಡ್ರಿ, ಒಂದು ವಾರದ ಮಟ ಆಲೂಗಡ್ಡಿ ಪಲ್ಯ, ಬದನೆಕಾಯಿ ಇಂಥದ್ದು ಏನು ತಿನ್ನಕ್ಕೆ ಹೋಗ್ಬೇಡ್ರಿ. ನಂಜಿಗಿಂತ ಆಗಿತ್ತು. ಹಾಂ, ಭಾಳ ಪೆಟ್ಟು ಹತ್ತೈತಿ. ಡ್ರೆಸ್ಸಿಂಗ್ ಮಾಡ್ಯಾನ, ರಕ್ತ ಸ್ವಲ್ಪ ಜಾಸ್ತಿನ ಹೋಗೈತಿ. ಬೇರೆ ದವಾಖಾನಿಗೆ ಹೋದ್ರೆ ಆಪರೇಷನ್ ಅಂತ ಹೇಳಿ ದವಾಖಾನಿಗೆ ನಮ್ಮನ್ನು ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗಿದ್ರು. ನೀವು ನಮ್ಮ ದವಾಖಾನಿಗೆ ಬಂದಾರಂಥೇಳಿ ನಾನು ಅಷ್ಟೇ ನೋಡಿ ಬ್ಯಾಂಡೇಜ್ ಮಾಡ್ಯಾನ. ಹೊಲಿಗೆ ಬೀಳುವಂಥದ್ದು ಏನಾಗಿಲ್ಲ. ಹಂಗೇನಾರಾಗಿದ್ರೆ ಹೊಲಿಗೆ ಹಾಕ್ತಿದ್ನಿ, ಹಾಕ್ಯಾನ. ಅವು ತಲೆಗಿಲಿ ಏನೋ ಜೋರಿಸಿ ಬಾಚ್ಕೊ ಹಾಕಿ ಹೋಗ್ಬೇಡ್ರಿ. ಹಾಂ, ಆಗಲಿ, ಒಂದು ವಾರ ಆಗಲಿ, ಆಮೇಲೆ ಮತ್ತೆ ಮಾಡುವಂತ್ರಿ. ಡಾಕ್ಟ್ರ್, ಅದನ್ನು ಬಿಡ್ರಿ. ನಿಮಗೆ ಯಾರು ಹೇಳಿದ್ರು ಅಂತ ಹೇಳ್ರಿ. ನಾನು 2 ಮದುವೆ ಆಗೇನೋ, ಮನೆ ಕೆಲಸಕ್ಕೆ ನಮ್ಮ ಇಟ್ಕೊಳ್ಳೋಣ ಅಂತ ಯಾರು ಅವ್ರಿಗೆ ಮಾತಾಡಿದವ್ರ? ಹಾಂ, ಅಯ್ಯ ಶಿವನ, ನಿಮ್ಗಳು ಹೇಳಿನಲ್ಲ. ನಾನು ಅವ್ರು ಯಾರಂತ ನೋಡಿದ್ರಿ ಹೇಳ್ತಿರ್ಕಿಲ್ಲೇನು? ನಾನು ಅವ್ರು ಯಾರಂತ ನೋಡಿಲ್ರಿ. ನೋಡಿದ್ರೆ ಹೇಳ್ತಿದ್ನಿ. ಈಗ ಮತ್ತೆ ಪೇಷಂಟ್ ಬಂತಾರೋ, ನೀವು ಸ್ವಲ್ಪ ಹೊರಗೆ ಹೋದ್ರೆ ಇನ್ನೊಂದು ಪೇಷಂಟ್ ನೋಡ್ಬೇಕು ನಾನು. ಮತ್ತು ನನಗೆ ಹೊತ್ತಾಕತ್ತೆ, ನಾನು ಬೇರೆ ಊರಿಗೆ ಬೇರೆ ಹೋಗ್ಬೇಕು. ಸರಿ ಡಾಕ್ಟ್ರ, ಸರಿ, ನಾನೇನ ಬರ್ತಾನೆ. ನಾಳೆ ಮನೆ ಕಡೆನ ಬರ್ರಿ. ಹಾಂ, ಸರಿ ಆಯ್ತು, ಹೋಗಿ ಬರ್ರಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಲ್ರಿ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡೀನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವೆ ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ, ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಡೈಲಿ ಒಂದು ಎಪಿಸೋಡ್ಗಳು ಬರಾಕತ್ತಾವೆ. ಯಾವ ರೀತಿ ಬರಾಕತ್ತಾವೆ ಅವಕ್ಕೂ ನೋಡಿರಿ, ಅವಕ್ಕೂ ಸಪೋರ್ಟ್ ಮಾಡಿರಿ, ವ್ಯೂಸ್ ಬರಲಿ ನಿಮಗೋಸ್ಕರ ಅಂತ ಹೇಳಿ ಡೈಲಿ ಒಂದೊಂದು ಎಪಿಸೋಡ್ಗಳನ್ನ ತೊಗೊಂಬರಾಕತ್ತೀನಿ. ಸೊ ಮಿಸ್ ಮಾಡೋದಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ, ಇವತ್ತಿನ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.